ಕಲಾಪ ನಡೀತಿದ್ದಂಥ ಸಂದರ್ಭದಲ್ಲಿ ಸಂಸತ್ತಿನ ಒಳಗಡೆಗೆ ನುಗ್ಗಿದಂಥ ದುಷ್ಕರ್ಮಿಗಳ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇತ್ತು, ಇಂಡಿಯಾ ಮೈತ್ರಿಕೂಟ ಪ್ರತಿಭಟನೆ ಮಾಡ್ತಾ ಇತ್ತು. ಕೊನೆಗೆ ಈ ಲೋಕಸಭೆಯಿಂದ 13 ಜನರನ್ನ, ರಾಜ್ಯಸಭೆಯಿಂದ ಒಬ್ಬರನ್ನ ಅಮಾನತು ಮಾಡಲಾಯಿತು. ಇದನ್ನು ಖಂಡಿಸಿ ಇವತ್ತು INDA ಮೈತ್ರಿಕೂಟ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಿತು. ಇದೆಲ್ಲದರ ಜೊತೆಗೆ ಪ್ರತಾಪ್ ಸಿಂಹ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನುವಂಥ ಆಕ್ರೋಶ ಕೂಡ ವ್ಯಕ್ತ ಆಯಿತು. ಲೋಕಸಭೆಯಲ್ಲಿ ಭದ್ರತಾ ಲೋಪ, ಕೈ ಕಮಲ ವಾಕ್ಸಮರ, ಸಂಸದರ ಅಮಾನತು ಖಂಡಿಸಿ ಪ್ರತಿಭಟನೆ, ಸದನದೊಳಗೂ ಕದನ. ಸದನದೊಳಗೆ ಕಲರ್ ಸ್ಪ್ರೇ ಹಾಕಿದ ಪ್ರಕರಣ ನಿನ್ನೆ ಸದನದಲ್ಲಿ ದೊಡ್ಡ ಹಂಗಾಮವನ್ನೇ ಸೃಷ್ಟಿಸಿತ್ತು. ಇಂಡಿಯಾ ಮೈತ್ರಿಕೂಟದ ನಾಯಕರು ಒಗ್ಗಟ್ಟಿನಿಂದ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ವೇಳೆ ಗದ್ದಲ ಉಂಟಾಗಿ ಲೋಕಸಭೆಯಿಂದ 13 ಸಂಸದರನ್ನ, ರಾಜ್ಯಸಭೆಯಲ್ಲಿ ಒಬ್ಬ ಸಂಸದರನ್ನ ಅಮಾನತು ಮಾಡಲಾಗಿತ್ತು. ಇದನ್ನ ಖಂಡಿಸಿ ಅಮಾನತುಗೊಂಡ ಸಂಸದರು ಇಂದು ಸಂಸತ್ತಿನ ಎದುರು ಪ್ರತಿಭಟನೆ ನಡೆಸಿದ್ರು. ಸೋನಿಯಾ ಗಾಂಧಿ ಸೇರಿದಂತೆ ಹಲವು ನಾಯಕರು ಸಂಸತ್ನ ಪ್ರವೇಶ ದ್ವಾರದ ಬಳಿ ಘೋಷಣೆ ಕೂಗಿದ್ರು. ಅಲ್ಲದೆ ಕಾಂಗ್ರೆಸ್ ಸಂಸದ ಅಧೀರ್ ರಂಜನ್ ಚೌಧರಿ ನೇತೃತ್ವದಲ್ಲಿ ಸಂಸತ್ತಿನ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡಿದ್ರು. ಸಂಸದರ ಅಮಾನತು ಯಾವ ರೀತಿಯ ನ್ಯಾಯ ಅಂತ ಖರ್ಗೆ ಕಿಡಿ. ಸಂಸದರ ಅಮಾನತು ಖಂಡಿಸಿ ಟ್ವೀಟ್ ಮೂಲಕ ಕಿಡಿಕಾರಿರೋ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಮಾನತುಗೊಳಿಸುವುದು ಯಾವ ರೀತಿಯ ನ್ಯಾಯ ಎಂದು ಪ್ರಶ್ನಿಸಿದ್ದಾರೆ. ಈ ಮಧ್ಯೆ ಇವತ್ತು ಕೂಡ ಸಂಸತ್ನ ಉಭಯ ಸದನದಲ್ಲಿ ಕಲರ್ ಸ್ಪ್ರೇ ಕದನ ನಡೆಯಿತು. ಉಭಯ ಕಲಾಪವನ್ನ ಸೋಮವಾರಕ್ಕೆ ಮುಂದೂಡಲಾಯಿತು. ಲೋಕಸಭೆ ಭದ್ರತಾ ಲೋಪ ಬಳಿಕ ಪ್ರತಾಪ್ ಸಿಂಹ ಮೌನ. ಕಿಡಿಗೇಡಿಗಳಿಗೆ ಪಾಸ್ ನೀಡಿದ ಆರೋಪ ಎದುರಿಸುತ್ತಿರೋ ಸಂಸದ ಪ್ರತಾಪ್ ಸಿಂಹ ಮೌನಕ್ಕೆ ಜಾರಿದ್ದಾರೆ. ಘಟನೆ ನಡೆದ ದಿನ ಸ್ಪೀಕರ್ ಓಂ ಬಿರ್ಲಾಗೆ ವಿವರಣೆ ನೀಡಿದ್ದು ಬಿಟ್ರೆ ಎಲ್ಲೂ ಕಾಣಿಸಿಕೊಂಡಿಲ್ಲ. ಇತ್ತ ಮೈಸೂರಿನಲ್ಲಿ ಸಿಂಹ ವಿರುದ್ಧ ಪ್ರತಿಭಟನೆಗಳು ತೀವ್ರಗೊಂಡಿದೆ. ಪ್ರತಾಪ್ ಸಿಂಹರ ಒಂದು ಕೈಯಲ್ಲಿ ಬಾಂಬ್, ಇನ್ನೊಂದು ಕೈಯಲ್ಲಿ ಪಾಸ್ ಹಿಡಿದ ಬ್ಯಾನರ್ ಹಾಕಿ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಸಹಿ ಸಂಗ್ರಹ ಅಭಿಯಾನ ನಡೆಸಿತು. ಸ್ಥಳಕ್ಕೆ ಬಂದ ಪೊಲೀಸರು ಬ್ಯಾನರ್ ತೆರವು ಮಾಡಿದಾಗ ವಾಗ್ವಾದ ನಡೆಯಿತು. ಪ್ರತಾಪ್ ಸಿಂಹ ನೀಡಿದ್ದ ಪಾಸ್ ಈಗ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಸಿಕ್ಕಿದೆ. TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಂಹ ವಿರುದ್ಧ ಗುಡುಗಿದ ಪ್ರಿಯಾಂಕ್ ಖರ್ಗೆ ಪಾಸ್ ಬಗ್ಗೆ ತನಿಖೆಯಾಗಿಲ್ಲ, ಅದೇ ಏನಾಗಿದ್ರೂ ಕಾಂಗ್ರೆಸ್ನವರು ಕೊಟ್ಟಿದ್ರೆ ಏನಾಗ್ತಿತ್ತು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ದೇಶ ಮೊದಲು, ನಮ್ಮ ಕಾಲದಲ್ಲಿ ಇದೇ ಒಂದು ಪಾಸನ್ನ ಯಾವುದಾದ್ರೂ ಕಾಂಗ್ರೆಸ್ ಸಂಸದರು ಕೊಟ್ಟಿದ್ರೆ ಏನಾಗ್ತಾ ಇತ್ತು? ಇಲ್ಲಿ ಬೆಳಗಾಂ ಅಧಿವೇಶನ ಸಂಪೂರ್ಣವಾಗಿ ಮುಳುಗೋಗ್ತಾ ಇತ್ತು. ವಿಚಾರಣೆಗೂ ಕರೆಸಿಲ್ಲ ಅಲ್ಲ, ಏನಾಯ್ತಪ್ಪ ಅಂತಾನು ಕೇಳಿಲ್ಲ ಅಲ್ಲ. ಇಟ್ಸ್ ಪ್ರಾಬಬ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಕ್ಯೂರಿಟಿ ಲ್ಯಾಬ್ಸ್. ಅದಕ್ಕೆ ಕಾರಣಭೂತರಾದಂಥ ಸಂಸದರಿಗೆ ಕರೆದು ವಿಚಾರಣೆ ಮಾಡಬೇಕಲ್ವಾ? ಮಾಡಬೇಕಾ ಮಾಡಬಾರ್ದ? ನೀವೇ ಹೇಳಿ. ಇನ್ನು ಪ್ರತಾಪ್ ಸಿಂಹರ ಪಾತ್ರದ ಬಗ್ಗೆ ತನಿಖೆ ಆಗಬೇಕಂತ ಸಚಿವ ಚಲುವರಾಯಸ್ವಾಮಿ ಒತ್ತಾಯಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ KS ಈಶ್ವರಪ್ಪ ಪ್ರತಾಪ್ ಸಿಂಹ ರಾಷ್ಟ್ರಭಕ್ತ ಅಂತ ಸಂಸದರ ಪರ ಬ್ಯಾಟ್ ಬೀಸಿದ್ದಾರೆ. ಪ್ರತಾಪ್ ಸಿಂಹ ಪಾತ್ರ ಏನು, ಅವ್ರದ್ದು ಬ್ಯಾಕ್ಗ್ರೌಂಡ್ ಏನು, ಇದಕ್ಕೆ ಅವರ ದೇಶದ ಭದ್ರತೆನೂ ಬೇಕಿಲ್ಲ, ಏನೂ ಬೇಕಿಲ್ಲ. ಇಂಡೈರೆಕ್ಟಾಗಿ ಅದೇ ತಾನೇ ಅರ್ಥ. ಏನು ಅದೇ ಇಂಡೈರೆಕ್ಟಾಗಿ ರಕ್ಷಣೆ ಮಾಡೋದು. ಪ್ರತಾಪ್ ಸಿಂಹ ಇವಾಗ ಕೊಟ್ಟರು, ಅದಕ್ಕೋಸ್ಕರ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. ಪ್ರತಾಪ್ ಸಿಂಹ ರಾಷ್ಟ್ರದ್ರೋಹಿನಾ? ಈ ರೀತಿ ಗಲಾಟೆ ಮಾಡೋರು ಹೆಂಗೆ ಬೆಂಬಲ ಕೊಡಬೇಕು ಅಂತ ಇರುವಂಥ ಪ್ರತಾಪ್ ಸಿಂಹನಷ್ಟು ರಾಷ್ಟ್ರಭಕ್ತ. ಒಂದ್ ಕಡೆ ಆರೋಪಿಗಳನ್ನ ತೀವ್ರ ವಿಚಾರಣೆಗೊಳಪಡಿಸಲಾಗ್ತಿದ್ರೆ, ಈತ ಪ್ರತಾಪ್ ಸಿಂಹ ಸುತ್ತ ರಾಜಕೀಯ ವಾಕ್ ಸಮರದ ಹೊಗೆ ಆಡ್ತಿದೆ. ಬ್ಯೂರೋ ರಿಪೋರ್ಟ್, TV9.